ಹೆಮ್ಮೆ ಮತ್ತು ನಂಬಿಕೆಯಿಂದ ಪೂಜಿಸಲಾದ ಒಬ್ಬ ಸ್ವಾಮೀಜಿ ತಮ್ಮ ಮಠದ ಶ್ರದ್ಧಾವಂತ ಭಕ್ತರಿಗಾಗಿಯೇ ಬದುಕುತ್ತಿರುವ ಒಬ್ಬ ದೇವಭಕ್ತ. ಆದರೆ ಡಿಯರ್ ಮತ್ತು ಭಾವೋದ್ರಿಕ ಭಾವನೆಗಳು ನಮ್ಮನ್ನು ಯಾವ ದಾರಿಗೆ ಒಯ್ಯುತ್ತವೆ ಎಂಬುದನ್ನು ಮನುಷ್ಯನಿಗೆ ಸಂಪೂರ್ಣವಾಗಿ ತಿಳಿಯಲು ಸಾಧ್ಯವಿಲ್ಲ. ಭಕ್ತಿ, ನಂಬಿಕೆ ಮತ್ತು ಅಪ್ರತೀಕ್ಷಿತ ಬಂಧನ. ಮೂಲಮಠದ ಆ ಸನ್ಯಾಸಿ ಸ್ವಾಮಿ ನಂದೀಶ್ವರ ತಮ್ಮ ಶಿಷ್ಯರೊಂದಿಗೆ ಸದಾ ವೇದಾಂತ ಚಿಂತನೆ, ಧ್ಯಾನ, ಭಕ್ತಿಗೀತೆಗಳಲ್ಲಿ ಮುಳುಗಿಕೊಂಡಿದ್ದರು. ಅವರ ಮಠದಲ್ಲಿ ನೂರಾರು ಶಿಷ್ಯರು ದಿನವೂ ಕೇರಳ, ತಮಿಳುನಾಡು, ಕರ್ನಾಟಕ ಮತ್ತು ಮಹಾರಾಷ್ಟ್ರದಿಂದ ಬಂದು ಆಶೀರ್ವಾದ ಪಡೆಯುತ್ತಿದ್ದರು. ಆದರೆ ಅವರ ಬಾಳಿನಲ್ಲಿ ತಿರುಗು ಮುಗುಳ್ನುಂಟಾದದ್ದು ಯುವತಿಯೊಬ್ಬಳ ಆಗಮನದಿಂದ. ಸಂಗತಿ ಸೌಮ್ಯನಾಮದ ಆ ಯುವತಿ ಮಠಕ್ಕೆ ಬರಲು ಶುರು ಮಾಡಿದಾಗ ಸ್ವಾಮೀಜಿ ಅದನ್ನು ಸಾಮಾನ್ಯ ಭಕ್ತಿಯ ಒಂದು ಭಾಗವೆಂದುಕೊಂಡರು. ಆದರೆ ಆಕೆ ಪ್ರತಿದಿನವೂ ಬರುತ್ತಾ ಅವರ ಜೊತೆ ಮಾತುಗಳನ್ನು ನವಿರಾದ ಭಾವದೊಂದಿಗೆ ಹರಿಯಲು ಪ್ರಾರಂಭಿಸಿದಾಗ ಸ್ವಾಮೀಜಿಯ ಮನಸ್ಸು ಬದಲಾವಣೆಯ ಹಾದಿಯಲ್ಲಿ ತುಡಿದಿತು. ಆಕೆಯ ಕಣ್ಣುಗಳಲ್ಲಿ ಕೇವಲ ಭಕ್ತಿಯಿಲ್ಲ, ಒಂದು ವಿಶಿಷ್ಟ ಆಕರ್ಷಣೆ ಇತ್ತು. ಸ್ವಾಮೀಜಿಯು ಎಷ್ಟು ಕಪೋರ ಸನ್ಯಾಸಿಯಾಗಿದ್ದರೂ ಆ ದೃಷ್ಟಿ ಅವರ ಮನಸ್ಸಿಗೆ ಒಮ್ಮೆಲೀಗ ಆಘಾತವನ್ನು ನೀಡಿತು. ಅವರು ಹಿಂದೆಯೂ ಬಹಳಷ್ಟು ಮಹಿಳಾ ಭಕ್ತರನ್ನು ನೋಡಿದ್ದರು, ಆದರೆ ಈಕೆಯಲ್ಲೊಂದು ಬೇರೆಯದೇ ಚೈತನ್ಯವಿತ್ತು. ಆಕೆಯ ಮಾತುಗಳು, ನಗುವು, ನೇರವಾದ ಶ್ರದ್ಧಾಪೂರ್ಣ ಭಾವಗಳು ಅವರ ಹೃದಯದಲ್ಲಿ ಅಸಹಜ ಸ್ಪಂದನೆ ಹುಟ್ಟಿಸಿತು. ಆಗೋಚರ ಅನುಬಂಧ. ಸೌಮ್ಯ ದಿನವೂ ಹೊತ್ತಿಗೆ ಮುಗಿದ ಮೇಲೆ ಸ್ವಾಮೀಜಿಯೊಂದಿಗೆ ಮಾತಾಡಲು ಕುಳಿತುಕೊಳ್ಳುತ್ತಿದ್ದಳು. ಆ ಮಾತುಗಳು ಪೂರ್ವಜನ್ಮದ ಬಂಧನವೋ ಅಥವಾ ಹೊಸ ಜನ್ಮದ ಪ್ರೇಮವೋ ಎಂಬುದನ್ನು ಇಬ್ಬರೂ ಅರಿಯಲು ಸಾಧ್ಯವಿಲ್ಲ. ಆದರೆ ಒಂದಿನ ಮಳೆ ತುಂಬಿದ ರಾತ್ರಿ, ಗಾಢವಾದ ಭಾವನೆಗಳ ನಡುವೆ, ಪವಿತ್ರ ಮಠದ ಗೋಡೆಯೊಳಗೆ, ಆಧ್ಯಾತ್ಮದ ನಡುವೆಯೇ ದೇಹದ ಮೌನ ಸಂಭಾಷಣೆ ನಡೆದಿದೆ. ಸ್ವಾಮೀಜಿಯು ಬೆಳಗಿನ ಜಾವ ಎದ್ದು ಧ್ಯಾನಕ್ಕಿರುಳುವಾಗ ತಮ್ಮ ಭಾವನೆಯ ಒತ್ತಡ ತೀರಿಸಲು ಪ್ರಯತ್ನಿಸಿದರು. ಆದರೆ ಅವರು ನೇರವಾಗಿ ಎದುರಿಸಲು ಸಾಧ್ಯವಾಗದ ಅನುಭವ ಇವರೆಗೆ ತಮ್ಮ ಜೀವನದ ಎಲ್ಲ ಸಿದ್ಧಾಂತಗಳನ್ನು ಪ್ರಶ್ನಿಸಿತು. ಸೌಮ್ಯ ಹೊರಗೆ ಹೋದಳು, ಆದರೆ ಕೆಲವು ತಿಂಗಳುಗಳ ಬಳಿಕ ಮಠದ ಒಳಗೆ ಪಸರಿಸಿದ ಮಾತು, ಗರ್ಭದ ಬೆಳವಣಿಗೆಯ ರೂಪದಲ್ಲಿ ಆಕೆಯ ಮರಳುವಿಕೆಯೊಂದಿಗೆ ಮತ್ತೊಂದು ಅಲೆ ಎಬ್ಬಿಸಿತು. ಭಕ್ತನನ್ನು ತ್ಯಜಿಸಿದ ದೇವರು, ಅಥವಾ ದೇವರನ್ನು ಒಪ್ಪಿದ ಭಕ್ತೆ? ಮಠದ ಶಿಷ್ಯರು, ಹಿರಿಯರು ಈ ಸುದ್ದಿಯನ್ನು ಕೇಳಿ ಕೋಪಗೊಂಡರು. ಸ್ವಾಮಿ, ಇದು ಏನು? ಈ ಮಠದ ಪಾವಿತ್ರ್ಯವನ್ನು ನೀವು ಮರೆತಿರಾ ಎಂದು ಪ್ರಶ್ನಿಸಿದರು. ಆದರೆ ಸ್ವಾಮೀಜಿಯ ಕಣ್ಣಲ್ಲಿ ಅಶ್ರುವಿತ್ತು. ಅವರು ಈ ನಿಜವನ್ನು ತಿರಸ್ಕರಿಸಲಿಲ್ಲ, ಆದರೆ ತಮ್ಮ ತ್ಯಾಗ ಜೀವನದ ಪ್ರಶ್ನೆಯೊಂದೇ ಅವರನ್ನು ಹಿಗ್ಗಿಸಿದುದು. ಸೌಮ್ಯ ಮಠಕ್ಕೆ ಬಂದು, ನಾನು ತಪ್ಪು ಮಾಡಿಲ್ಲ ಸ್ವಾಮೀಜಿ, ಭಗವಂತನ ದರ್ಶನ ನಾನು ನಿಮ್ಮಲ್ಲೇ ಕಂಡಿದ್ದೇನೆ. ಆದರೆ ಈ ದೈಹಿಕ ಮೌನ ಸಂಭಾಷಣೆ ನಿಮ್ಮ ಭಗವಂತನ ಕೊಡುಗೆಯೇ ಎಂದಳು. ಅವಕಾಶ, ನಿರ್ಧಾರ ಮತ್ತು ಪರಿಣಾಮ. ಈ ಘಟನೆಯ ನಂತರ ಸ್ವಾಮೀಜಿ ಮಠ ತ್ಯಜಿಸಲು ನಿರ್ಧರಿಸಿದರು. ನಾನೀಗ ದೇವರ ಹಿಂದೆ ಓಡಬೇಡ, ದೇವರು ನನ್ನ ಹಿಂದೆ ಬಂದಿದ್ದಾನೆ ಎಂಬ ಒಬ್ಬ ಸಾಧು ಪುರುಷನ ಅಳಲಿನ ಮಾತು ಇಡೀ ಮಠದ ಗೋಡೆಯ ಮೇಲೆ ಪ್ರತಿಧ್ವನಿಸಿತು. ಈಗ ಸ್ವಾಮಿ ನಂದೀಶ್ವರ ತಮ್ಮ ಹಿಂದಿನ ಗುರುತ್ವವನ್ನು ಬಿಟ್ಟು ಜೀವನದ ಹೊಸ ಹಾದಿಯಲ್ಲಿ ಹೆಜ್ಜೆಯಿಟ್ಟರು. ಈ ನಿರ್ಧಾರ ಯಾವತ್ತಿಗೂ ಅವರ ಭಕ್ತರಿಗೆ ಪ್ರಶ್ನಾರ್ಹವಾಗಿಯೇ ಉಳಿಯಿತು. ಸ್ವಾಮಿ ತಪ್ಪಿತಾ? ಅಥವಾ ದೇವರು ಈ ಬಂಧನವನ್ನು ತಾನೇ ನಿರ್ಧರಿಸಿದ್ದನಾ?